ಮೋಸ ಆಗಿದೆ. ಡೀಪ್ ಹರ್ಟ್ ಅಲ್ಲಿದ್ದಾರೆ. ಡೀಪ್ ಹರ್ಟ್ ಅಲ್ಲಿದ್ದಾರೆ. ಅಂಡ್ ಥಿಂಕ್ ಮಾಡ್ತಾ ಇದ್ದಾರೆ, ಯಾಕೆ ನನ್ನ ಲೈಫ್ ಮುಂಚಿನ ತರ ಇಲ್ಲ. ಅವ್ರಿಗೆ ಒಂದು ಸ್ಮಾಲ್ ಕ್ಲೂ ಕೂಡ ಇದೆ, ನಾನು ಈ ಪರ್ಸನ್ಗೆ ನಾನು ಮೋಸ ಮಾಡೋದೇ ನನ್ಗೆ ಅದಕ್ಕೆ ಈ ತರ ಆಗ್ತಾ ಇರೋದು ಅಂತ. ಈಗ ಅವ್ರ ಸುತ್ತಲೂ ಇರೋ ಜನ ಅವ್ರನ್ನ ಯಾವ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ತುಂಬಾ ಜಡ್ಜ್ ಮಾಡ್ತಾ ಇದ್ದಾರೆ ಆ ಪರ್ಸನ್. ನಿಮಗ್ ಮೋಸ ಮಾಡಿ ಬಿಟ್ಟೋದವ್ರು. ನಿಮ್ ಜೊತೆಲಿ ಇದ್ದಾಗ ಒಂಥರ ಕಿಂಗ್ ತರ ಇದ್ರು ಆ ಪರ್ಸನ್, ಕಿಂಗ್ ಆರ್ ಕ್ವೀನ್ ಸಾರಿ. ನಿಮ್ ಪರ್ಸನ್ ಯಾರೇ ಆಗಿರ್ಲಿ, ಮೇಲ್ ಆರ್ ಫಿಮೇಲ್, ನೀವು ನೋಡ್ತಾ ಇರೋರು ಮೇಲ್ ಆರ್ ಫಿಮೇಲ್ ಯಾರಾದ್ರೂ ಆಗಿರ್ಲಿ, ಅದನ್ನ ನೀವು ಜನರೇಟ್ ಮಾಡ್ಕೊಳ್ಳಿ, ರೆಸನೇಟ್ ಮಾಡ್ಕೊಳ್ಳಿ. ಕಿಂಗ್ ತರ ಫೀಲ್ ಆಗ್ತಾ ಇದ್ರು ಆ ಪರ್ಸನ್. ಈಗ ಡಿಪ್ರೆಷನ್ ಮೋಡಲ್ ಇದ್ರೆ, ತುಂಬಾ ಸ್ಟ್ರಾಂಗ್ ಆಗಿ ಹರ್ಟ್ ಆಗಿದೆ, ಮತ್ತೆ ಅವ್ರಿಗೆ ಮೋಸ ಮಾಡಿದ್ದಾರೆ. ಆ ಮೋಸದಿಂದಾನೇ ಆ ಪರ್ಸನ್ ಹರ್ಟ್ ಆಗಿರೋದು. ಅಂಡ್ ಮೋರ್ ಓವರ್ ಆ ಪರ್ಸನ್ ಜಾಸ್ತಿ ಜಡ್ಜ್ ಮಾಡ್ತಾ ಇದ್ದಾರೆ. ನೀನ್ ಹಂಗೆ, ನೀನ್ ಹಿಂಗೆ, ನಿನ್ ಕೈಲಿ ಏನು ಆಗಲ್ಲ ಅನ್ನೋ ತರ ಇವರು ಡಿಪ್ರೆಷನ್ ಮೂಡಲ್ ಇದ್ದಾರೆ. ಬಟ್ ಈ ಇದ್ರಲ್ಲಿ ನಿಮಗ್ ಮೋಸ ಮಾಡಿದ್ರಲ್ಲ, ಆ ಥಾಟ್ ಅನ್ನೋದು ಒಂದ್ ಸ್ವಲ್ಪ ಇದೆ ಅವ್ರಿಗೆ. ನಾನು ಇವ್ರಿಗೆ ಮೋಸ ಮಾಡಿದೆ, ಅದಕ್ಕೆ ನನ್ಗೆ ಈ ತರ ಆಯ್ತು. ಮನಿ ವೈಸ್ ಇಲ್ಲ, ಮನಿ ಗ್ರೋತ್ ಅನ್ನೋದು ಕಮ್ಮಿ ಆಗೋಗಿದೆ ಅವ್ರಿಗೆ. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದೀಪಾ. ಈಗ ಏನೋ ಒಂದ್ ಬಿಗಿನಿಂಗ್ ಮಾಡ್ಬೇಕು, ಬಟ್ ಆಗ್ತಾ ಇಲ್ಲ. ಹಾರ್ಡ್ ವರ್ಕ್ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ನಿದ್ದೆ ಇಲ್ಲ, ಚಿಂತೆ ತಲೆ ತುಂಬ್ಕೊಂಡ್ಬಿಟ್ಟಿದೆ, ಪ್ರೋಗ್ರೆಸ್ ಇಲ್ಲ ಅವ್ರ ಲೈಫ್ ಅಲ್ಲಿ. ನೀವ್ ಇದ್ದಾಗ ಏನ್ ಚೆನ್ನಾಗಿತ್ತು, ಈಗ ಆ ಪರ್ಸನ್ ಲೈಫ್ ಅಲ್ಲಿ ಏನೂ ಚೆನ್ನಾಗಿಲ್ಲ. ಎಷ್ಟೇ ಪ್ರೋಗ್ರೆಸ್ ಮಾಡಿದ್ರು, ಎಷ್ಟೇ ಹಾರ್ಡ್ ವರ್ಕ್ ತೋರ್ಸಿದ್ರು, ಒಂದ್ ನ್ಯೂ ಬಿಗಿನಿಂಗ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರ ಜೀವನ ಆತರ ನಡೀತಾ ಇದೆ ಈಗ. ಮೇ ಬಿ ಇದು ಪಾಸ್ಟ್ ಅಲ್ಲಿ ಈಗ ನಿಮಗ್ ಮಾಡಿರೋ ಮೋಸನೇ ಇರ್ಬೋದು, ಯಾರಿಗೋ ಮಾಡಿರೋ ಮೋಸನೇ ಇರ್ಬೋದು. ಅವ್ರಿಗೆ ಕರ್ಮ ರಿಟರ್ನ್ಸ್ ಅನ್ನೋದಾಗಿದೆ, ತುಂಬಾ ಚೆನ್ನಾಗಾಗಿದೆ ನೋಡಿ. ಅವ್ರು ನಿಮಗ್ ಮೋಸ ಮಾಡಿದ್ಮೇಲೆ ಅವ್ರಿಗೂ ಮೋಸ ಆಗಿದೆ, ಡೀಪ್ ಹರ್ಟ್ ಆಗಿದ್ದಾರೆ. ಅವ್ರ ಅದರಿಂದ ಆಚೆ ಬರೋಕೆ, ಪ್ರೋಗ್ರೆಸ್ ಮಾಡಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಹಗ್ಲು ರಾತ್ರಿ ಚಿಂತೆ ಮಾಡ್ತಾ ಇದಾರೆ ಅವ್ರು. ನಾನು ಹೆಂಗ್ ಇದನ್ನೆಲ್ಲ ಸರ್ ಮಾಡ್ಕೊಳ್ಳೋದು, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ಕೈಗೂಡ್ತಾ ಇಲ್ವಲ್ಲ ಅಂತ ಥಿಂಕ್ ಮಾಡ್ತಾ ಇದಾರೆ. ಅವ್ರನ್ನವ್ರು ಬೈಕೊಳ್ತಾ ಇದಾರೆ, ಡಿಫೈಂಡ್ ಮಾಡ್ಕೊಳ್ತಾ ಇದಾರೆ ಅವರು. ಅವರು ಒಂದ್ ಕಡೆ ಅವ್ರು ನಂಬೋ ದೇವ್ರನ್ ಸಹ ಪ್ರೇಯರ್ ಮಾಡ್ಕೊಂತ ಇದಾರೆ. ಬಟ್ ಇದೆಲ್ಲ ಏನ್ ಗೊತ್ತಾ, ಇದು ಏಂಜಲ್ಸ್ ಅಥವಾ ನೀವ್ ನಂಬೋ ದೇವ್ರು, ಇಲ್ಲ ಅವ್ರು ನಂಬೋ ದೇವ್ರು ಯಾರಾದ್ರೂ ಆಗಿರ್ಬೋದು. ಆ